ಆತ್ಮೀಯ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದ ವಿದ್ಯಾರ್ಥಿ ಸಮೂಹಕ್ಕೆ ಒಂದು ಸುವರ್ಣಾವಕಾಶ. ಏನದು ಅಂತಂದರೆ, ಈಗ ತಾನೇ KS ಪೂರ್ವಭಾವಿ ಪರೀಕ್ಷೆಯ ಫಲಿತಾಂಶ ಹೊರಬಂದಿದೆ. ಮುಖ್ಯ ಪರೀಕ್ಷೆಗೆ ಯಾರ್ಯಾರು ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ ನಿಮಗೆಲ್ಲರಿಗೂ ಕೂಡ ಒಂದು ಸುವರ್ಣಾವಕಾಶ. ಆ ಅವಕಾಶ ಏನು ಅಂತಂದರೆ, ಪೂರ್ವಭಾವಿ ಪರೀಕ್ಷೆನ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಿದ್ದೀರಾ. ಬಟ್ ಮುಖ್ಯ ಪರೀಕ್ಷೆಯಲ್ಲಿ ಬರುವಂಥದ್ದೆಲ್ಲವೂ ಕೂಡ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ವಿವರಣಾತ್ಮಕ ರೂಪದಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ. ವಿಷಯ ನಮಗೆ ಗೊತ್ತಿದ್ರೂ ಕೂಡ ಆ ಪ್ರೆಸೆಂಟೇಷನ್ ಲೆವೆಲಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ, ಈ ಒಂದು ಕೊರತೆಯನ್ನು ನೀಗಿಸುವ ಹಿನ್ನೆಲೆಯಲ್ಲಿ ಶಾಂತಪ್ಪ ಸರ್ ಅವರು ಹೊರತಂದಿರತಕ್ಕಂತಹ ನೀವು KS ಅಧಿಕಾರಿ ಆಗಬೇಕೆ ಅನ್ನೋ ಪುಸ್ತಕ. ಇದರ ವಿಶೇಷತೆ ಏನನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಹಿಂದೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದಂತಹ ಪರೀಕ್ಷೆಯಲ್ಲಿ KS ಮುಖ್ಯ ಮುಖ್ಯ ಪರೀಕ್ಷೆನ ಬರೆದು ಇದಾಗಲೇ ಅಸಿಸ್ಟೆಂಟ್ ಕಮಿಷನರ್, DYSP, ತಹಶೀಲ್ದಾರ್ ಈ ರೀತಿಯ ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂತಹ ಆಯ್ಕೆಯಾದಂತಹ ಅಭ್ಯರ್ಥಿಗಳು ತಾವು ಪರೀಕ್ಷೆಯ ಸಂದರ್ಭದಲ್ಲಿ ಬರೆದಂತಹ ಒಂದು ಉತ್ತರ ಪತ್ರಿಕೆಯನ್ನು ಮಾಹಿತಿ ಹಕ್ಕು ಕಾಯ್ದೆಯ ಪ್ರಕಾರವಾಗಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪಡೆದು ಅವರ ಉತ್ತರದ ಪ್ರತಿಯನ್ನು ಅದನ್ನು ಒಂದು ಪುಸ್ತಕದ ರೂಪದಲ್ಲಿ ಕ್ರೋಢೀಕರಣ ಮಾಡಿ ವಿದ್ಯಾರ್ಥಿ ಸಮೂಹಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಇದನ್ನು ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಇವತ್ತೇನು GS ಪೇಪರ್ 1, 2, 3, 4, 5 ಇದೆ ಮುಖ್ಯ ಪರೀಕ್ಷೆಯಲ್ಲಿ, ನಾವು ಯಾವ ರೀತಿ ಪ್ರಬಂಧವನ್ನು ಬರೀಬೇಕು, ಎಷ್ಟು ಪದಗಳಲ್ಲಿ ಬರೀಬೇಕು, ಪ್ರಾರಂಭ ಮತ್ತು ಕನ್ಕ್ಲೂಷನ್ ಯಾವ ರೀತಿ ಇರಬೇಕು, ಡೆವಲಪ್ಮೆಂಟ್ ಸ್ಟೇಜ್ ಯಾವ ರೀತಿ ಇರಬೇಕು, ಹಾಗೆ ಪ್ರಶ್ನೆಗಳಿಗೆ 250 ಪದಗಳಲ್ಲಿ ನಮ್ಮ ಒಂದು ಮಂಡನೆ ಯಾವ ರೀತಿ ಇರಬೇಕು, ಇಂಟ್ರಡಕ್ಷನ್ ಆಗಲಿ, ಡೆವಲಪ್ಮೆಂಟ್ ಸ್ಟೇಜ್ ಆಗಲಿ, ಕನ್ಕ್ಲೂಷನ್ ಆಗಲಿ, ಇವೆಲ್ಲವನ್ನೂ ಕೂಡ ಈ ಹಿಂದೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಉತ್ತರ ಪತ್ರಿಕೆಯನ್ನು ನಿಮ್ಮ ಮುಂದೆ ತಂದಿರೋದ್ರಿಂದ ನೀವು ಈ ಒಂದು ಪುಸ್ತಕವನ್ನು ಖರೀದಿಸಿ ಓದಂತಹ ಸಂದರ್ಭದಲ್ಲಿ ಮುಖ್ಯ ಪರೀಕ್ಷೆಗೆ ಅನುಕೂಲ ಆಗೋದ್ರಲ್ಲಿ ಯಾವುದೇ ರೀತಿಯಂತಹ ಸಂದೇಹ ಇಲ್ಲ. ನೀವು ತಿಳ್ಕೊಂಡಿರ್ತಕ್ಕಂಥ ವಿಷಯವನ್ನು ಯಾವ ರೀತಿ ಮಂಡನೆ ಮಾಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಈ ಪುಸ್ತಕದ ರೂಪದಲ್ಲಿ ಶಾಂತಪ್ಪ ಸರ್ ಅವರು ತಂದಿದ್ದಾರೆ. ಅವರೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ, ಮುಖ್ಯ ಪರೀಕ್ಷೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಸಮಸ್ತ ವಿದ್ಯಾರ್ಥಿ ಸಮೂಹಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ, ಎಲ್ಲರೂ ಕೂಡ ಈ ಒಂದು ಪುಸ್ತಕವನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ, ಈ ಪುಸ್ತಕ ಬೆಂಗಳೂರಿನ ಹಾಗೂ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳು ಕೂಡ ಲಭ್ಯ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು.